ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರಂಕುಶಾಧಿಕಾರಿ ಪ್ರಧಾನಿ ಮೋದಿಯವರು ಅವರ ಗುಲಾಮಗಿರಿ ಮಾಡುತ್ತಿದ್ದಾರೆ ಎಂದು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಖಾರವಾಗಿ ಟೀಕಿಸಿದರು. ಚಿತ್ತಾಪುರ ಪಟ್ಟಣದಲ್ಲಿ 1069 ಕೋಟಿ ರೂಪಾಯಿಗಳ ಮುಗಿದ ಕಾಮಗಾರಿಗಳ ಉದ್ಘಾಟನೆ ಮತ್ತು ಹೊಸ ಕಾಮಗಾರಿಯ ಉದ್ಘಾಟನೆ ಮಾಡಿದ ಅವರು ಮೋದಿಯವರನ್ನ ಮತ್ತು ಟ್ರಂಪ್ರನ್ನ ತರಾಟೆಗೆ ತೆಗೆದುಕೊಂಡರು. ರಷ್ಯಾದಿಂದ 1 ತಿಂಗಳು ಕಚ್ಚಾ ತೈಲ ತೆಗೆದುಕೊಳ್ಳಿ ಎಂದು ಆದೇಶ ನೀಡಲು ಟ್ರಂಪ್ ಯಾರು? ಅದನ್ನು ಕೇಳಿ ಮೋದಿಯವರು ಏಕೆ ಬಾಯಿ ಮುಚ್ಚಿಕೊಂಡಿದ್ದಾರೆ? ಇನ್ನು ಜಾರಿಯಾಗದ ಟ್ರಂಪ್ ಸಾಲು ಹೇಳಿಕೆಗಳು ಭಾರತ-ಯುಎಸ್ಎ ವ್ಯಾಪಾರ ಒಪ್ಪಂದ ಎಂದು ಭಾರತವು ರಷ್ಯಾದಿಂದ ಪೆಟ್ರೋಲಿಯಂ ಕಡಿಮೆ ತರಿಸತೊಡಗಿದ್ದು ಯಾಕೆ? ಈಗ ರಿಯಾಯಿತಿ ಇಲ್ಲದ ಬೆಲೆಯಲ್ಲಿ ಕಚ್ಚಾ ಕಲ್ಲೆಣ್ಣೆ 1 ತಿಂಗಳಿಗೆ ಮಾತ್ರ ಟ್ರಂಪ್ ಆದೇಶದಂತೆ ತರಿಸಬೇಕೇಕೆ? ಇದು ಗುಲಾಮಗಿರಿಯಲ್ಲವೇ ಎಂದು ಖರ್ಗೆ ಪ್ರಶ್ನಿಸಿದರು. ಕಾಂಗ್ರೆಸ್ 75 ವರ್ಷ ದೇಶವನ್ನ ಆಳಿದಾಗ ಕೆಲ ಮಟ್ಟಿನ ಗಡಿ ತಕರಾರು ಹೊರತಾಗಿ ಲೋಕದ ಯಾವ ದೇಶವೂ ಭಾರತದ ತಂಟೆಗೆ ಬಂದುದಿಲ್ಲ. ಮೋದಿಯವರು ಪ್ರಧಾನಿಯಾದ ಬಳಿಕ ಪ್ರಪಂಚದ ಹಲವು ದೇಶಗಳು ಭಾರತದ ಹತೋಟಿಗೆ ಯತ್ನಿಸುತ್ತಿವೆ. ಆ ದೇಶಗಳಲ್ಲಿ ಇರುವ ಭಾರತೀಯರ ಮೇಲೆ ಹಲ್ಲೆ ಕೊಲೆಯಲ್ಲದೆ ಓಡಿಸುವ ಪ್ರಯತ್ನಗಳು ಆಗುತ್ತಿವೆ. ಗಾಂಧಿಯವರ ಅಹಿಂಸೆ ಆಗ ಲೋಕದ ಉಸಿರಾಗಿದ್ದರ ಪ್ರಧಾನಿಯಾಗಿದ್ದ ನೆಹರು ಅವರ ಅಲಿಪ್ತ ನೀತಿ ಲೋಕಶಾಂತಿಗೆ ಒತ್ತು ನೀಡಿತ್ತು. ಮೋದಿಯವರು ಭಾರತದ ಕೃಷಿಕರನ್ನ ಈಗ ಯುಎಸ್ಎಗೆ ಅಡವು ಇಟ್ಟಿದ್ದಾರೆ. ಯುವ ಜನರು ಬಿಜೆಪಿ ಮತ್ತು ಆರ್ಎಸ್ಎಸ್ ಬಗೆಗೆ ಕಟ್ಟೆಚ್ಚರದಿಂದ ಇರಬೇಕು ಎಂದು ಖರ್ಗೆಯವರು ಹೇಳಿದರು.